ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ರೋಟೀನ್ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಇವತ್ತು ಕುಂಬಳಕಾಯಿ ನಮ್ಮ ಮನೆಯವರು ಊರಿಂದ ಕುಂಬಳಕಾಯಿ ತಂದಿದ್ರು, ಸಿಗುಂಬಳಕಾಯಿ. ಅದರದ್ದೇ ಇವತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು, ಹಾಗೆ ಒಣಮೆಣ್ಸಿಕಾಯಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕುಂಬಳಕಾಯಿ ಅಷ್ಟೇ ಊರಿಂದ ಒಂದು ಫುಲ್ ತಂದಿದ್ರಲ್ವ, ಇದು ಅರ್ಧ ಕುಂಬಳಕಾಯಿ ಅಷ್ಟೇ, ಇನ್ನೊಂದು ಅರ್ಧ ನಾನು ಮೈದನ್ನ ತಗೊಂಡೋದ್ರು. ಅವರು ನಾನು ಮಾಡಲ್ಲ ಬಿಡಕ್ಕ ಅಂದರು. ಇಲ್ಲ ತಗೊಂಡೋಗಿ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ ಅಂತ ಅಂದ್ಬಿಟ್ಟು ಅಂತ ಇದ್ದೆ. ನಮ್ಮ ಮನೆಯವರು ಚೆನ್ನಾಗಿರುತ್ತೆ ತಗೊಂಡೋಗೋ ಅಂತ ಅಂದ್ಬಿಟ್ಟು ಹೇಳಿ ಅವ್ರು ಅರ್ಧ ನಾವು ಅರ್ಧ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು ಪಲ್ಯ. ಹಾಗೆಯೇ ತುಂಬ ದೊಡ್ಡ ಕುಂಬಳಕಾಯಿ ಆಗಿರೋದ್ರಿಂದ ತುಂಬ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನೈಟೇ ನಾನೆಲ್ಲ ಕಟ್ ಮಾಡಿಕೊಂಡೆ, ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು. ಸ್ವಲ್ಪ ಕಟ್ ಮಾಡಬೇಕಾದ್ರೆ ತುಂಬ ಮೇಲೆ ಸಿಪ್ಪೆ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ತೆಗೆದ್ಬಿಟ್ಟು ಆಮೇಲೆ ಆರಾಮಾಗಿ ಕುಂಬಳಕಾಯಿ ಪಲ್ಯಕ್ಕೆ ನೀರೇನು ಹಾಕೋದು ಬೇಡ, ತುಂಬಾ ಚೆನ್ನಾಗಿ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಲಾಸ್ಟಲ್ಲಿ ಕುಂಬಳಕಾಯಿ ಎಲ್ಲ ಬೆಂದಮೇಲೆ, ಕುಂಬಳಕಾಯಲ್ಲೇ ತುಂಬ ನೀರಿರೋದ್ರಿಂದ ಅದಕ್ಕೇನು ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಬಿಟ್ರೆ ಚೆನ್ನಾಗೇ ಬೇಯುತ್ತೆ. ಇನ್ನು ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೂ ಹೇಳ್ಬೋದು. ಅಕ್ಕಿ ರೊಟ್ಟಿನೂ ಅಷ್ಟೇ ತುಂಬ ದಿನ ಆಗಿತ್ತು, ಭಾಳ ದಿನ ಆಗಿತ್ತು ನಾವು ಮಾಡಿ, ತಿಂಗಳು ಮೇಲೇ ಆಗಿತ್ತು. ಅದರಿಂದ ಇವತ್ತು ಕುಂಬಳಕಾಯಿ ಪಲ್ಯ ಜೊತೆಗೆ ಅಕ್ಕಿ ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಮಾಡೋಕ್ಕೆ ಅಕ್ಕಿ ಹಿಟ್ಟೂ ಖಾಲಿಯಾಗಿತ್ತು, ಅದರಿಂದ ಇವಾಗ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಈ ಕಡೆ ಟೀಗೂ ಇಟ್ಟಿದ್ದೆ, ಎಲ್ಲರೂ ರೆಡಿ ಆಗೋಷ್ಟಕ್ಕೆ ಅದನ್ನು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು ಕಡೆ ಅಕ್ಕಿ ಹಿಟ್ಟನ್ನ ಉಕ್ಕರಣೆ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡ್ರೆ ಕಿತ್ತೋಗಲ್ಲ, ಅದಕ್ಕೆ ಉಕ್ಕರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಕಡೆ ನೀರು ಇಟ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನಷ್ಟು. ಅದು ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಗಂಟಾಗಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಚೆನ್ನಾಗಿ ಕುದ್ದಾದಮೇಲೆ ನೀವು ಕೂಡಿಸ್ಕೊಬೇಕು, ಇಲ್ಲಾಂದರೆ ಬೇಗನೆ ಗಂಟಾಗುತ್ತೆ ಮತ್ತು ಜಿಗಿ ಬರೋಲ್ಲ. ನೀವು ಅಕ್ಕಿ ಏನು ತಟ್ಕೊಳ್ಳೋಕ್ಕೆ ಜಿಗಿ ಬೇಕು ಅಂತೀವಲ್ಲ, ಆ ಜಿಗಿ ಬರೋಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಅದರಿಂದ ನಾನು ಬರೀ ಅಕ್ಕಿ ಹಿಟ್ಟು ಹಾಕಿ ಮಾಡ್ಕೊತೀನಿ, ಅದರಲ್ಲಿ ಏನು ಬೇರೆ ಏನು ಮಿಕ್ಸ್ ಮಾಡಲ್ಲ. ಕೆಲವರೆಲ್ಲ ಮಿಕ್ಸ್ ಮಾಡ್ಕೊತಾರಲ್ವ, ಗೋಧಿ ಹಿಟ್ಟು ರೊಟ್ಟಿ ಬರಲ್ಲ ಅಂತ ಅಂದ್ಬಿಟ್ಟು, ಆ ಥರ ಏನು ನಾನೇನು ಮಿಕ್ಸ್ ಮಾಡ್ಕೊಳ್ಳಲ್ಲ. ಬರೀ ಅಕ್ಕಿ ಹಿಟ್ಟನ್ನೇ ಈ ಥರ ನೀರು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಕೊಂಡು ಕುದಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗೇ ಬರುತ್ತೆ. ಹಾಗೆಯೇ ಇವಾಗ ಫಸ್ಟು ನಮ್ಮ ಮನೆಯವ್ರಿಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ. ಅವ್ರಿಗೆ ಬಾಕ್ಸಿಗೆ ಹಾಕಿ ಕಳಿಸಿದ್ಮೇಲೆ ನನ್ನ ಮಕ್ಕಳಿಗೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ಇನ್ನೂ ಏನಾದರೂ ಜಾಸ್ತಿ ಮಾಡಿಕೊಂಡೆ ಉಕ್ಕರಣೆ ಅನ್ನಿಸ್ತು, ಅದು ಇನ್ನೂ ಮಿಕ್ಕಿರೋ ಹಿಟ್ಟನ್ನ ನಾನು ಹಾಗೆಯೇ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟೆ. ಮತ್ತು ನೀವು ಬೇಕಂದರೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸಿ ಒಗ್ಗರಣೆ ಹಾಕ್ಕೊಂಡು ಚಟ್ನಿ ಜೊತೆಗೆ ತಿಂದರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ದಿನ ಯಾವತ್ತಾದರೂ ಇನ್ನೊಂದು ದಿನ ತೋರಿಸೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇವಾಗ ರೊಟ್ಟಿ ಎಲ್ಲ ಎಷ್ಟು ನೋಡಿ, ನಾನು ಚಪಾತಿ ಥರನೇ ಲಟ್ಟಿಸ್ಕೊತಾ ಇದ್ದೀನಿ, ಒಂಚೂರು ಕಿತ್ತೋಗಲ್ಲ. ಈ ಥರ ಉಕ್ಕರಣೆ ಮಾಡ್ಕೊಳೋದ್ರಿಂದ ನೀವು ಯಾವ ರೊಟ್ಟಿ ಆದರೂ ಅಷ್ಟೇ, ಸಜ್ಜೆ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಎಲ್ಲನೂ ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ನಾನು ಇವತ್ತು ಒಂದಷ್ಟು ಮೀಶೋ ಪ್ರಾಡಕ್ಟ್ ತರಿಸಿದ್ದೆ, ಅದರಿಂದ ಅದನ್ನೇ ಇವತ್ತು ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಹೇಗೂ ರೆಡಿಯಾಗಿರ್ತೀನವಲ್ಲ, ಇವಾಗೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಆಮೇಲೆ ಕೆಲಸ ಮಾಡ್ಕೊತ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಮೀಶೋ ಪ್ರಾಡಕ್ಟ್ನೇ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ನಿಮಗೆ ಯಾರಿಗಾದರೂ ಇಷ್ಟ ಆಗ್ಬೋದು, ಆದರೆ ಮತ್ತು ನಮಗೆ ರೀಸ್ನಬಲ್ ಪ್ರೈಸ್ ಅನಿಸುತ್ತೆ, ಆದ್ದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನೂ 1-2 ಐಟಮ್ ನಾನು ರಿಟರ್ನ್ಗೆ ಹಾಕ್ದೆ, ಯಾಕಂದರೆ ಅದು ನಾನು ಮಾಡಿದ್ದು ಬೇರೆ, ಅದು ಬಂದಿದ್ದೇ ಬೇರೆ, ಅದರಿಂದ ಅದನ್ನ ರಿಟರ್ನ್ಗೆ ಹಾಕ್ದೆ. ಅದರಲ್ಲಿ ಒಂದು ಸೋಪ್ ಬಾಕ್ಸ್ ಮಾತ್ರ ನಾನೇ ಇಟ್ಕೊಂಡೆ.
ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಸೈಡ್ ಸ್ಟ್ಯಾಂಡ್, ಮೂಲೆ ಸ್ಟ್ಯಾಂಡ್ ಅಂತೀವಲ್ಲ, ನಾವು ಬಾತ್ರೂಮಲ್ಲಿ ಸೋಪು, ಶಾಂಪು ಆ ಥರದ್ದೆಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಮೆಟಲ್ ಬರುತ್ತೆ, ಕಬ್ಬಿಣದ್ದು ಬರುತ್ತೆ. ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ನೀವು ಯಾರಾದರೂ ತರಿಸ್ಕೊಳ್ಬೇಕು ಅನ್ನೋದಿದ್ದರೆ ತರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ. ನಾನಾಗಲೇ ಬುಕ್ ಮಾಡ್ಕೊಂಡಿದ್ದೀನಿ, ನಮ್ಮ ಮನೇಲಿದೆ. ಇದು ಬಂದುಬಿಟ್ಟು ನಮ್ಮ ಅತ್ತೆಯವ್ರಿಗೆ, ನಮ್ಮ ಅತ್ತೆಯವ್ರ ಮನೆಗೆ ತಗೊಂಡೋದಾಗ ನಾನು ಇದನ್ನು ತೋರಿಸ್ತೀನಿ ಎಲ್ಲಿಗೆ ಹಾಕ್ದೆ, ಏನು ಮಾಡಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಇನ್ನೂ ಒಂದಷ್ಟು ಐಟಮ್ಮು ಬುಕ್ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ. ನೋಡಿಬಿಟ್ಟು ರಿವ್ಯೂ ನೋಡಿಬಿಟ್ಟು ಬುಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸೈಡ್ ಸ್ಟ್ಯಾಂಡ್ ಆದಮೇಲೆ ಮತ್ತೆ ಇನ್ನೊಂದು ಕಿಚನಲ್ಲಿ ಸೈಡ್ ಸ್ಟ್ಯಾಂಡು ಬುಕ್ ಮಾಡ್ತೀವಲ್ವ, ಉಪ್ಪು ಅಥವಾ ಈ ಕಡಲೆಬೇಳೆ, ಉದ್ದಿನಬೇಳೆ ಆ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ಟೀಲ್ದು ಇದೇನು ತುಕ್ಕಿಡಿಯಲ್ಲ, ರಸ್ಟ್ ಫ್ರೀ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾನೊಂದು ತರಿಸ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಬುಕ್ ಮಾಡಿದ್ದೆ. ಅದನ್ನು ಅಷ್ಟೇ ತುಂಬ ಚೆನ್ನಾಗಿ, ಇದು ಒಂದು ಸ್ವಲ್ಪ ಗಟ್ಟಿನೇ ಬಂದಿದೆ ನಂದಕ್ಕಿಂತ. ಹಂಗೆ ನೋಡಿಕೊಂಡ್ರೆ ಇದು ನಾನು ಬುಕ್ ಮಾಡಿರೋಕ್ಕಿಂತ ಇವು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇದ್ರ ಜೊತೆಗೆ ಹಾಗೆಯೇ ಒಂದಷ್ಟು 12 1 ಕೆ ಜಿದು 12 ಬಾಕ್ಸ್ ಬುಕ್ ಮಾಡಿದ್ದೆ. ಅದನ್ನು ಅಷ್ಟೇ 8 ಕಂಟೈನರು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೇನು 499ಗೇನೋ ಸಿಕ್ತು ನನಗೆ. ಕ್ವಾಲಿಟಿ 4 ಸ್ಟಾರ್ ಇತ್ತು, ಅದರಿಂದ ಇದನ್ನು ತೊಗೊಂಡೆ. 12 ಬಾಕ್ಸು ವರ್ತು ಅಂತ ನನಗೆ ಅನ್ನಿಸ್ತು, ಅದರಿಂದ ಅದೊಂದು ತೊಗೊಂಡೆ. ಇದು 12 ಬಾಕ್ಸ್ ಬಂದಿರೋದ್ರಿಂದ ತುಂಬ ವರ್ತ್ ಅನಿಸುತ್ತೆ. ಎಲ್ಲ ಕಾಳುಗಳು ಅಡುಗೆ ಮನೆಯಲ್ಲಿ ನಾವು ಕೆಲವೊಂದು ಸರಿ ಸ್ಟೀಲ್ ಬಾಕ್ಸು, ಸಿಲ್ವರ್ ಬಾಕ್ಸೆಲ್ಲ ಹಾಕಿದಾಗ ನೋಡೇ ಇರಲ್ಲ, ಅವು ಹಾಗೇ ಹುಳ ಆಗೋಗ್ಬಿಟ್ಟಿರುತ್ತೆ. ಅದರಿಂದ ಈ ಥರ ಬಾಕ್ಸ್ ತಗೊಂಡಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ರೇಷನ್ ಏನಿದೆ ಏನಿಲ್ಲ ಅಂತಲೂ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇದೊಂದು 3ದು ಜಾಲರಿ, ಇದು ಎಣ್ಣೆ ಕರಿಯ ಥರ ಜಾಲರಿನೂ ಬುಕ್ ಮಾಡಿದ್ದೆ. ಅದನ್ನು ಚೆನ್ನಾಗಿದೆ, ಪರವಾಗಿಲ್ಲ ಕ್ವಾಲಿಟಿ ವೈಸು. ತುಂಬ ಚೆನ್ನಾಗಿದೆ ಅಂತೆಲ್ಲ ಓಕೆ ಅಂತ ಅನ್ನಿಸ್ತು ಅಷ್ಟೇ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.